ಪಾರಿಜಾತ ಪುಷ್ಪಗಳು ಅರಳಿಕೊಂಡು ನಿನ್ನೆಯ ಶಿರಮುಕುಟುವ ತಾನೇರಲು ನಾ ಮುಂದೆ ಮುನ್ನುಗ್ಗುತ್ತಿರಲು ಕಲ್ಯಾಣದಿಂದ ಬಸವಣ್ಣ ಚನ್ನ ಬಸವಣ್ಣ ಮಡಿವಾಳಯ್ಯ ಕುಶಲಮತಿ ಕಿನ್ನರಿ ಬ್ರಹ್ಮಯ್ಯ ಕಲಕೇತ ವಸದಿಗಳು ಕೆಂಬಾವಿ ಭೋಗಣ್ಣ ಸತ್ಯಣ್ಣ ಮಣ್ಣಣ್ಣ ರೇವಣ್ಣ ಶಿವದಯ್ಯ ಮುದೇನಾಥಯ್ಯ ಮಸ್ತಕದ ಮಾತಯ್ಯ ನಿಮ್ಮಡಿಗೆ ಸಸಿದಲ್ಲಿ ಬಂದರೇಳು 63 ಮಂದಿ ಶಿವಸಡ ಒಂದುಗೂಡಿಕೊಂಡು ಗಂಡಗಲ್ಲಿ ವೀರಾದಿ ವೀರಭದ್ರ ದೇವರಿಗೆ ಮಾಡಲು ಉಲ್ಲಾಸಭರಿತರಾಗಿ ನಿಂತಿರುವ ಸರ್ವ ಸದ್ಭಕ್ತರು ಸ್ವಲ್ಪ ಗಲಾಟೆ ಮಾಡದೆ ಶಿವವಚನ ಕೇಳಿ. ಯಾಕಪ್ಪ ಅಂದ್ರೆ ನಾವು ರೋಡಿಗೆ ಬಿದ್ರಿನ ಹರಾರ ಮಾದೇವ ಸಣ್ಣ ಸಣ್ಣ ವಚನ ಏನಿದ್ರು ಉಪ್ಪಿನ ರಾಜಣ್ಣ ಚಂದಣ್ಣರ ಕಾಂಪೌಂಡ್ ಒಳಗ ನಮ್ಮ ವಚನ ಏನಿದ್ರ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜರಾಯಿಜ 21 ಲಕ್ಷ ಉದ್ವಿಜ 21 ಲಕ್ಷ 84 ಕೋಟಿ ಜೀವರಾಶಿಗಳೊಳಗೆ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ. ಜಾತಿ ಯಾವುದೇ ಆಗಿರಲಿ, ನಮ್ಮ ಅಣ್ಣ ಬಸವಣ್ಣ ಹೇಳಿದ್ದು ಮಾನವ ಜನ್ಮ ಶ್ರೇಷ್ಠ ಎಂದು. ಮಾನವ ಜನ್ಮವನ್ನು ಕುರಿತು ಅಣ್ಣ ಬಸವಣ್ಣನೊಂದು ಮಾತು ಹೇಳಿದ, ಆದು ಮಾನವ ನೀನೇನಾದರಾಗು ಮೊದಲು ಮಾನವನಾಗು. ಮಾನವ ನೀನೇನಾದರಾಗು ಮೊದಲು ಮಾನವನಾಗು. ಮಾನವನಾದ ಮನುಜ ಮಾಡು ಮನವ ಪ್ರಣೀತಿಯನ್ನಾಗಿ ಮಾಡು. ಮಾಡು ಈ ಮನವ ಪ್ರಣೀತಿಯನ್ನಾಗಿ ಮಾಡು. ಈ ಮನವೆಂಬ ಪ್ರಣೀತಿಗೆ ರಕ್ತ ಎಂಬ ತೈಲವನ್ನು ಮಾಡಿ ಹಾಕು. ರಕ್ತ ಎಂಬ ತೈಲಕ್ಕೆ ಆಚಾರ ವಿಚಾರ ಎಂಬ ಪತ್ತಿಯನ್ನು ಮಾಡು. ಆಚಾರ ವಿಚಾರ ಎಂಬ ಪತ್ತಿಗೆ ಈ ಜ್ಞಾನ ಎಂಬ ಜ್ಯೋತಿಯನ್ನು ಕೊಡು. ಜ್ಯೋತಿಯ ಬೆಳಕಿನಲ್ಲಿ ಜೀವನವ ಸಾಗಿಸುತ್ತಿರುವ ಮನುಜ ಜ್ಯೋತಿ ಪ್ರಜ್ವಲವಾಗಿ ಉರಿಯುತ್ತಿದೆ ಎಂದು ಹಿಗ್ಗಬೇಡ. ಆದರೆ ಪ್ರಣತಿಯ ಬುಡಕ್ಕೆ ಕತ್ತಲಿದೆ ಎಂಬುದನ್ನು ಮರೆಯಬೇಡ. ಎಷ್ಟು ಸೊಗಸಾಗಿದೆ ನೋಡಿ ವಚನದ ಅರ್ಥ. ತಂದೆ ತಾಯಿಯೇ ದೇವರೆಂದು ಭಾವಿಸಿ ಅಣ್ಣ ಅತ್ತಿಗೆ ಎತ್ತ ತಂದೆ ತಾಯಿ ಸಮಾನವೆಂದು ತಿಳಿದು ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರೆಂದು ಭಾವಿಸಿ ಕಾಯಕವೇ ಕೈಲಾಸ ಎಂದು ದುಡಿದಾಗ ಸಿರಿಯು ತಾನಾಗೆ ಬರುವುದಂತೆ. ಜ್ಯೋತಿ ಪ್ರಜ್ವಲವಾಗಿ ಉರಿಯುತ್ತಿದೆ ಎಂದು ಇಕ್ಕಬೇಡ. ಆದರೆ ಸಿರಿ ಬಂದಿದೆ ಎಂದು ಮೆರೆಯಬೇಡ. ಪ್ರೀತಿಯ ಬುಡಕ್ಕೆ ಕತ್ತಲಿದೆ ಎಂಬುದನ್ನು ಮರೆಯಬೇಡ. ನಾನು ಮೊದಲು ಹೇಗಿದ್ದೆ, ಹೇಗೆ ನಡೆದುಕೊಂಡೆ, ಅದರ ಅರಿವಿದ್ದರೆ ಜೀವನಕ್ಕೆ ಮುಕ್ತಿ ಎಂದ ನಮ್ಮ ಅಣ್ಣ ಬಸವಣ್ಣ. ಹಿರಿಯ ಪುರುವಂತರು ಸೊಗಸಾಗಿ ಹೇಳಿದರು. ಅವರಿಗೆ ಧನ್ಯವಾದಗಳು ಹೇಳುತ್ತ ಓದಿ ಬ್ರಾಹ್ಮಣನಾಗು, ನಾದು ಕ್ಷತ್ರಿಯನಾಗು, ಏನಾದರಾಗು ನಿನ್ನ
ಒಲಿವಿನಂತಾಗು, ನಿಶ್ಚಯನಂತನಾಗು, ಧೀಮನಾಗು, ಒಲಿವಿನಂತಾಗು.